ಏನು ಸರ್ಕಾರ ಇವರು ಹೇಳ್ತಾರೆ ಅಬಕಾರಿನಲ್ಲಿ CL7ಗಳನ್ನ ದಾಳಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ. ಇವರು ಆ ಕಳೆದ ಸಾರಿ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿ ತಗಬರ್ಲಿ ಅಂಕಿ ಸಂಖ್ಯೆನ. ಇವ್ರ ಕಾಲದಲ್ಲಿ ಏನು ಯಾವುದೇ ರೀತಿಯಾದ ಅಬಕಾರಿ ವ್ಯವಹಾರ ಮಾಡೇ ಇಲ್ಲ, ಅಬಕಾರಿ ಲೈಸೆನ್ಸ್ಗಳು ಕೊಟ್ಟೇ ಇಲ್ಲ. ನಾವೆಲ್ಲ ಪ್ರಾಮಾಣಿಕರು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಬೇಡ. ಇವರು ಎಷ್ಟು ಅಬಕಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಎಲ್ಲವೂ ಈ ರಾಜ್ಯದ ಜನಕ್ಕೆ ಗೊತ್ತಿದೆ. ಈ ರಾಜ್ಯದ ಜನ ತಿಳ್ಕೊಂಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಪ್ರತಿಯೊಂದು ಅಂಕಿ ಅಂಶಗಳು ಇವತ್ತು ಗೊತ್ತಿದೆ. ಅದನ್ನ ಜನತೆ ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಬಾರಲ್ಲಿ ನಮ್ಮ ಯಾವ್ಯಾವ ಊರಲ್ಲಿ ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ರೋಡಲ್ಲಿ ಇದ್ದು ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ಊರಿಗೆ ಕೊಟ್ಟರೆ ಅಂತ ಹೇಳ್ಬೇಕಾ. ತೆಗಿಲೆ ಅಂಕಿ ಸಂಖ್ಯೆನ, ಬರೀ ಒಂದಲ್ಲ. ಹೌದು, ಇವತ್ತು ಆ ಒಂದು ವ್ಯವಸ್ಥೆ ಬಂದಿರೋದ್ರಿಂದ ನಡೀತಾ ಇದೆ. ಅದನ್ನ ಕೇವಲ ಕಾಂಗ್ರೆಸ್ ಸರ್ಕಾರ ಬಂದಲೇ ಜಾಸ್ತಿ ಮಾಡ್ತಾರೆ ಅಂತಕ್ಕಂಥದ್ದ ಭ್ರಮೆನ, ಆ ಒಂದು ಏನು ಆಪಾದನೆ ಇದೆ ಅದನ್ನ ಅವರು ವಾಪಸ್ ತಗೋಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮ್ಮ ಬಹುಮುಖ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರಪತಿ ರಾಜ್ಯಪಾಲರ ಹತ್ರ ಹೇಳಿಸ್ಬೇಕಾಗಿದ್ದಂಥದ್ದು, ರಾಜ್ಯಪಾಲರ ಹತ್ರ ನಾವು ಹೇಳಿಸ್ಬೇಕಾಗಿದ್ದು ಅನ್ನೋ ವಿಚಾರ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಏನು ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವೇನು ಕಾನೂನನ್ನ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದೀವಿ, ಆ ಸಂವಿಧಾನದಲ್ಲಿ ಕೇಂದ್ರಕ್ಕೆ ರಾಜ್ಯಕ್ಕೆ ತನ್ನದೇ ಆದಂತ ಅಧಿಕಾರ ವ್ಯವಸ್ಥೆ ಇದೆ, ಕೇಂದ್ರಕ್ಕೂ ಇದೆ. ಆದರೆ ಕೇಂದ್ರ ಈ ಹಣಕಾಸಿನ ವ್ಯವಸ್ಥೆ ಒಳಗಡೆ ಒಂದು ಕಾನೂನನ್ನ ಜಾರಿಗೆ ತಂದ್ರು. ನಾನು ಬಹಳವಾಗಿ ಅದನ್ನು ಅಭಿನಂದಿಸಿದ್ದೇನೆ. ಏನು ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ರು. ಹಣಕಾಸು ಆಯೋಜನೆಯನ್ನ ರಚನೆ ಮಾಡಿ, ಆಯೋಗವನ್ನು ರಚನೆ ಮಾಡಿ, ಅಟಾನಮಸ್ ಬಾಡಿಯನ್ನ ಮಾಡಿ, ಅವರು ಏನು ತೀರ್ಮಾನಗಳನ್ನು ತೆಗೆದುಕೋತಾರೆ ಆ ತೀರ್ಮಾನಗಳನ್ನ ಯಾವ ರಾಜ್ಯಕ್ಕೆ ಹಣಕಾಸಿನ ಮುಗ್ಗಟ್ಟಿದೆ, ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಆ ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕಾಲದಲ್ಲಿ ಆ ಹಣಕಾಸಿನ ಆಯೋಗ ಏನು ಶಿಫಾರಸನ್ನ ಮಾಡುತ್ತೆ, ಆ ಶಿಫಾರಸನ್ನ ಮಂತ್ರಿಮಂಡಲ ಕೇಳಬೇಕು ಅಂತಕ್ಕಂಥದ್ದು, ಅದನ್ನ ಕಾರ್ಯಾಚರಣೆಗೆ ತರಬೇಕು ಅಂತಕ್ಕಂಥ ಕಾನೂನು ಈ ದೇಶದಲ್ಲಿದೆ. ಆದ್ರೆ ಆ ಹಣಕಾಸು ಆಯೋಗವನ್ನ ನೀವು ಗಣನೆ ತಗೊಳ್ಳದಲ್ಲೇ ಹಣಕಾಸು ಆಯೋಗವನ್ನ ಗಾಳಿಗೆ ತೂರಿ ನೀವು ಈ ರೀತಿ ಈ ರಾಜ್ಯಗಳನ್ನ, ಅದರಲ್ಲೂ ನೇರವಾದಂತ ಆಪಾದನೆ ಮಾಡ್ತೇನೆ, ಯಾವ ಬಿಜೆಪಿಯೇತರ ಸರ್ಕಾರಗಳು ಈ ದೇಶದಲ್ಲಿದ್ದಾವೆ ಆ ಎಲ್ಲ ರಾಜ್ಯಗಳಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಹಣವನ್ನು ಹಂಚಿಕೆಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವ ಸವಲತ್ತನ್ನು ಕೊಡ್ತಕ್ಕಂಥದ್ರಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅಂಕಿ ಸಂಖ್ಯೆಗಳನ್ನು ಹೇಳಿ ಸಮರ್ಥನೆ ಮಾಡಬಹುದು. ಇವತ್ತು ಕರ್ನಾಟಕ ರಾಜ್ಯವನ್ನ ಇವತ್ತು ಇಕ್ಕಟ್ಟಿಗೆ ಆರ್ಥಿಕವಾಗಿ ಸಿಕ್ಕಿಸಬೇಕು, ಇನ್ಯಾವ ದೃಷ್ಟಿಯಿಂದಲೂ ಇವರನ್ನ ಸಿಕ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹಣಕಾಸಿನ ತೊಂದರೆ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಇವರು ಈ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದಕ್ಕೋಸ್ಕರನೇ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ನಾವು ಈ ವಿಚಾರನ ಪ್ರಸ್ತಾಪ ಮಾಡಿದ್ದೀವಿ. ಈ ವಿಚಾರನ ನಾವು ಪ್ರಸ್ತಾಪ ಮಾಡಿ ಇವತ್ತು ವ್ಯವಸ್ಥೆಯ ಒಳಗಡೆ ಇವತ್ತೇನು ಇವರು ಕೇಂದ್ರ ಸರ್ಕಾರಗಳು ನಮಗೆ, ನಾವು ರಾಜ್ಯಪಾಲರ ಹತ್ರ ಇದು ಸುಳ್ಳು ಅಂದ್ರೆ ಸುಳ್ಳು ಅಂದ್ಲಿ, 1,25,000 ಕೋಟಿ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಮೂಲಕ ಈ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ನೀವು ತಡೆ ಹಿಡಿದು ಕೊಡ್ಲಿಕ್ಕೆ ಆಗ್ದಲೇ ನೀವು ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ. ನಾವು ಹೆಂಗೆ ಸಮರ್ಥವಾದಂತ ಆಡಳಿತವನ್ನ, ಹಣಕಾಸಿನ ಮುಗ್ಗಟ್ಟನ್ನ ಬಗೆಹರಿಸಿಕೊಂಡು ಮಾಡಬೇಕು. ನೀವೇನ್ ಮಾಡಿದ್ರಿ? GSTಯನ್ನ ತಂದ್ರಿ. GSTಯನ್ನ ತಂದು 50% ಅನ್ನ ತಗೊಂಡ್ರಿ. ನಾವು ಒಂದ್ ಸ್ವಲ್ಪ ಇರ್ರಿ ರಾಯರೆಡ್ಡಿಯರೇ, ಇದಕ್ಕೆ ಯಾಕಂಡ್ರಿ ಹೇಳೋದು? ರಾಯರೆಡ್ಡಿ ಅವರೇ ಮಾತಾಡಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಸಿಟ್ ಡೌನ್. ಇದು ಹಿಂಗೆ ಮತ್ತೆ ಅವರು
ಎಷ್ಟು ಸೈಲೆಂಟ್ ಆಗಿ ಕುತ್ಕೊಂಡು ಅವ್ರು ಇದ್ರ ಪಕ್ಷದವ್ರು ಕೇಳಿದ್ರು. ನೀವು ಕೇಳಕ್ಕಾಗದೆ ಆಚೆ ಕಡೆಗೆ ಹೋಗ್ಬೇಕು. ನಿಮ್ ಮಾತವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗೌಡ್ರೆ, ನಿಮ್ ಮಾತು ಕೇಳೋ ಅಭಿರುಚಿನೇ ಅಲ್ಲ. ಇಲ್ಲ. ಯಾರಿಗಿದೆಯೋ ಇಲ್ವೋ ಕರ್ನಾಟಕ ರಾಜ್ಯದ ಜನ ಕೇಳ್ತಾರ ಬಿಡ್ರಿ ನನ್ನ ಮಾತ. ಕರ್ನಾಟಕ ರಾಜ್ಯದ ಜನಕ್ಕೆಲ್ಲ ಹೋಗುತ್ತೆ ಶಿವಲಿಂಗೇಗೌಡ ಏನ್ ಭಾಷಣ ಮಾಡಿದ ಅಂತ. ಈಗ ಈ ವ್ಯವಸ್ಥೆ ಒಳಗಡೆ ಇವತ್ತು ಏನು ಒಂದು ಹೋಗ್ರಿ ನಾನು ಭಾಷಣ ಮಾಡೋದಿಲ್ಲ ಕಣ್ರಿ, ರಾಯರೆಡ್ಡಿ ಅವ್ರನ್ನ ಕಳಿಸ್ರಿ, ಅವಕ್ಕೆಲ್ಲ ಮಾಡಿಸ್ರಿ ಭಾಷಣ, ನಾನು ಕೂತ್ಕೊಳ್ತೀನಿ. ಇಲ್ಲ ರೀ, ಅವ್ರು ಯಾವತ್ತು ನಾನು ಭಾಷಣ ಮಾಡ್ಬೇಕಾದ್ರೆ ರಾಯರೆಡ್ಡಿ ಅವರೇ ನಾನು ಮಾಡೋದಿಲ್ಲ, ಹೋಗ್ರಿ. ಇದೆಲ್ಲ ಇದು ನೀವು ಯಾವಾಗ ನಾನು ಭಾಷಣಕ್ಕಲ್ರಿ. ನೀವು ಯಾಕ್ರಿ ಅಲ್ಲಿ ಹೋಗ್ತೀರಿ, ನಿಮ್ ಸೀಟಾಗಿ ಕೂತ್ಕೊಳ್ರಿ. ಡಿಸ್ಟರ್ಬ್ ಮಾಡ್ಬೇಡ ರೆಡ್ಡಿ ಅವರೇ, ಯಾರು ಮಾತಾಡಬೇಡಿ. ಆಯ್ತು, ನಾನು ಕೂತ್ಕೊಂಡು ದೃಷ್ಟಿ ರಾಯರೆಡ್ಡಿ ಅವ್ರ ಮ್ಯಾಗ ಯಾಕೆ ಬಿದ್ದೈತೆ ಅಂತ. ಯಾರ್ದು ಮತ್ತು ಅವ್ರಿಗೆ ಈಗ ಬಂದದಷ್ಟೇ, ಅದಕ್ಕೆ ಶಿವಲಿಂಗೇಗೌಡ ಹೇಳೋದು ಸರಿ, ಬಟ್ ನಾನ್ ಮಾತಾಡ್ತಾ ಇಲ್ಲ, ಅಂಬರಗೌಡರು ಮಾತಾಡ್ತಾ ಇದ್ದಾರೆ. ಅದರ ನನಗೆ ಯಾರ ಜೊತೆಲಿ ಮಾತಾಡ್ತಿದ್ದಾರೆ? ನೀವು ಬರುವ ಮುಂಚೆ ಕರೆಕ್ಟ್ ಇತ್ತು, ಬಂದ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇಲ್ಲಿ. ಶಿವಲಿಂಗೇಗೌಡ ಮಾತಾಡಿ ತಾವು. ಅವರು ಶಟಗೊಂಡು ಇವತ್ತು ಈ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ GST ಅವ್ರು ತಗೊಂಡೋದ್ರು. 50-50 ಶೇರ್ ಮಾಡ್ಕೊಂಡು ಒಪ್ಪಂದ ಆಯ್ತು, ಶೇರ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ಹಣದಲ್ಲಿ ನಮಗೆ ಕೊಡ್ತಕ್ಕಂಥ ಪಾಲು ಕೇವಲ 13%. ನಮ್ಮ ರಾಜ್ಯದಿಂದ ಎಷ್ಟು ಹಣ ಹೋಗುತ್ತೆ ಅದರಲ್ಲಿ ಕೇವಲ 13% ನೀವು ಕೊಟ್ಟು ಉಳಿದಿರ್ತಕ್ಕಂಥ ಹಣವನ್ನ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ? ಅದಾದ್ಮೇಲೆ ನೀವು ಹೆಂಗೆ ಒಂದು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಸಿರಿಸ್ತೀರಿ ಅಂದ್ರೆ, ನಾವೀಗಾಗಲೇ ಬಜೆಟ್ ಮಂಡನೆ ಆಗಿದೆ. 4,09,000 ಕೋಟಿ ನಾವು ಬಜೆಟ್ ಮಂಡನೆ ಮಾಡಿದ್ದೀವಿ. ಇವತ್ತು ನೀವು ಈ ಸಂದರ್ಭದಲ್ಲಿ ಆ GST ದರವನ್ನು ಇಳಿಸಿ ನಮಗೆ ನಷ್ಟ ಉಂಟು ಮಾಡ್ತೀವಿ. ಯಾವುದೋ ಬಿಹಾರ್ನಲ್ಲಿ ಒಂದು ಚುನಾವಣೆ ಗೆಲ್ಲೋ ಉದ್ದೇಶದಿಂದ ನೀವು ಆ GST ದರವನ್ನು ಇಳಿಸಿ ನಮ್ಮ ರಾಜ್ಯಕ್ಕೆ ನಾವು 1,23,000 ಕೋಟಿ GST ಇಂದ ಬರುತ್ತೆ ಅಂತ ಹೇಳಿ ನಾವು ಬಜೆಟ್ ಅನ್ನು ಮಂಡನೆ ಮಾಡಿದ್ದೀವಿ. ನೀವು ಹೋಗಿ ಮಧ್ಯದಲ್ಲಿ ಆ GST ಹಣವನ್ನು ಕಡಿತಗೊಳಿಸ್ತೀರಿ. ಕಡಿತಗೊಳಿಸಿದಾಗ ನಮ್ಗಾಗುವಂತ ನಷ್ಟನ ಹೆಂಗೆ ಈ ರಾಜ್ಯದಲ್ಲಿ ಬರ್ಸೋದು? ಈ ರಾಜ್ಯದ ಸಂಪನ್ಮೂಲದಲ್ಲಿ ಹೆಂಗ್ ಬರ್ಸೋದು? ಇದನ್ನ ಯೋಚನೆ ಮಾಡ್ಬೇಕಲ್ಲ. ಇದು ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರಗಳ ಈ ವ್ಯವಸ್ಥೆಗೆ ವಿರೋಧಿ ಸರ್ಕಾರ ಇರ್ತಕ್ಕಂಥ ಸರ್ಕಾರಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.